ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಸಕ್ಸಸ್ ಅಕಾಡೆಮಿ ಜಮಖಂಡಿಗೆ ಆನ್ಲೈನ್ ಕ್ಲಾಸ್ಗಳಿಗೆ ಸ್ವಾಗತ. ಇನ್ನೇನು ನಾವು ಟಿ ಕ್ಲಾಸ್ಗಳನ್ನ ಲಾಂಚ್ ಮಾಡಿದ್ದೀವಿ. ಈ ಕ್ರಾಶ್ ಕೋರ್ಸ್ಗಳಿಗೆ ಪೇಡ್ ಕ್ಲಾಸಸ್ಗಳನ್ನ ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಕೋರ್ಸ್ಗೆ ಸಂಬಂಧಪಟ್ಟಂತ ಮಾಹಿತಿ ಇಲ್ಲಿದೆ. ಪೇಪರ್ 1, ಪೇಪರ್ 2. ಪೇಪರ್ 1ಗೆ ಸಂಬಂಧಪಟ್ಟ ಹಾಗೆ ಇಂಗ್ಲಿಷ್ ಲಿಟರೇಚರ್, ಸೈಕಾಲಜಿ, EVS ಮತ್ತೆ ಮ್ಯಾಥ್ಸ್ ಕೇವಲ 1299ಗೆ ಬಿಫೋರ್ ಏಪ್ರಿಲ್ 25th. ಅದಾದ್ಮೇಲೆ ಆದ್ರೆ 1699 ಆಗ್ಬಿಡ್ತದೆ. ರೈಟ್, ಈ ಒಂದು ಆಫರ್ ಅನ್ನ ಪಡ್ಕೊಳ್ಳಿ. 1299ಗೆ ಸಿಗುತ್ತೆ ಪೇಪರ್ 1 ಇಷ್ಟು ಸಬ್ಜೆಕ್ಟ್ಗಳು. ದೆನ್ ಟಿ ಕ್ರಾಶ್ ಕೋರ್ಸ್ಗೆ ಸಂಬಂಧಪಟ್ಟ ಹಾಗೆ ಮ್ಯಾಥ್ಸ್ ಮತ್ತೆ ಸೈನ್ಸ್ ಮಾತ್ರ ಸಾಕು, ನನಗೆ ಬೇಡ ಅಂತ ಅನ್ನೋದಾದ್ರೆ ಪೇಪರ್ 2ಗೆ ಸಂಬಂಧಪಟ್ಟ ಹಾಗೆ ಇಂಗ್ಲಿಷ್, ಸೈಕಾಲಜಿ, ಮ್ಯಾಥ್ಸ್ ಮತ್ತೆ ಸೈನ್ಸ್ ಇದು ಕೂಡ 1299ಗೆ ಸಿಗ್ತದೆ. ದೆನ್ ಇನ್ನೊಂದು ಕೋರ್ಸ್ ಇದೆ, ಬೇಡ ನನಗೆ ಸೋಷಿಯಲ್ ಸೈನ್ಸ್ ಮಾತ್ರ ಸಾಕು, ಪೇಪರ್ 2 ಅಲ್ಲಿ ಇಂಗ್ಲಿಷ್ ಲಿಟರೇಚರ್, ಸೈಕಾಲಜಿ ಮತ್ತೆ ಸೋಷಿಯಲ್ ಸೈನ್ಸ್ ಇದಿಷ್ಟು ಕೂಡ ಫ್ರೀ ಆಗಿ ಸಿಗ್ತದೆ 1299ಗೆ. ಮತ್ತೆ ಯಾಕೆ ವೇಟ್ ಮಾಡ್ತೀರಾ ಫ್ರೆಂಡ್ಸ್, ಆದಷ್ಟು ಬೇಗ ಈ ಕೋರ್ಸ್ ನ ಜಾಯ್ನ್ ಆಗಿ ಅಂತ ಹೇಳ್ತಾ, ಕಳೆದ ಕ್ಲಾಸ್ ಅಲ್ಲಿ ಒಂದಷ್ಟು ವಿಷಯಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ರೈಟ್, ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಿಕಾಸ್ ನೀವು ಕ್ವಾಲಿಟಿ ಆಫ್ ದ ಟೀಚಿಂಗ್ ನ ನೋಡ್ಬಿಟ್ಟು ಸಬ್ಸ್ಕ್ರಿಪ್ಷನ್ ತಗೋಬೇಕು, ಸುಮ್ನೆ ಬರೋ ಹಾಗಿಲ್ಲ ಅಲ್ವಾ. ಹಾಗಾಗಿ ನೀವು ಕ್ಲಾಸ್ ಅನ್ನ ಒಂದ್ಸಲ ನೋಡಿ, ನಿಮ್ಗೆ ಕ್ಲಾಸ್ ಇಷ್ಟ ಆಗುತ್ತೆ, ನಾನು ಇವರಿಂದ ಏನೋ ಕಲಿಬಹುದು ಅನ್ಸಿದ್ರೆ ಮಾತ್ರ ನೀವು ಜಾಯ್ನ್ ಆಗಬಹುದು. ರೈಟ್, ಸೊ ಇಲ್ಲಿ ನಾವು ಕಳೆದ ಕ್ಲಾಸ್ ಅಲ್ಲಿ ಒಂದಷ್ಟು ವಿಷಯಗಳನ್ನ ಚರ್ಚೆ ಮಾಡ್ತಾ ಇದ್ವಿ. ಇಲ್ಲಿ ಹೀಮೋಫಿಲಿಯಾಗೆ ಸಂಬಂಧಪಟ್ಟ ಹಾಗೆ, ಈ ಹೀಮೋಫಿಲಿಯಾಗೆ ಸಂಬಂಧಪಟ್ಟ ಹಾಗೆ ವಾಟ್ ಈಸ್ ದ ಡಿಸಾರ್ಡರ್ ಅಂತ ಹೇಳಿದಾಗ ಇದು ಲಿಂಗ ಸಂಬಂಧಿ, ಎಕ್ಸ್ ಲಿಂಕ್ಡ್ ಇನ್ಹೆರಿಟೆನ್ಸ್ ಅಂತಾನು ಕೂಡ ಕರಿತೀವಿ. ಅಲ್ಲಿಂದ ಟ್ರಾನ್ಸ್ಫರ್ ಆಗೋದನ್ನ ನಾವು ಗಮನಿಸಿದ್ವಿ. ರೈಟ್, ಸೊ ಸೇಮ್ ಕ್ವಶನ್ ಮುಂದೆ, ಓ ವರ್ಗದ ರಕ್ತದ ಗುಂಪಿನವರು ಯಾವ ಆಂಟಿಜನ್ ಇರ್ತದೆ. ಸೊ ಕ್ವಶನ್ ಓ ಗ್ರೂಪ್ ಅಲ್ಲಿ ಯಾವ ಆಂಟಿಜನ್ ಇರ್ತದೆ ಅಂತ ಕೇಳಿದ್ದಾರೆ ಅಲ್ವಾ. ಸೊ ಇಫ್ ಯು ಜಸ್ಟ್ ರೀಕಾಲ್, ಓ ಗ್ರೂಪ್ ಅಂತ ತಗೊಂಡ್ರೆ ಯಾವ ಯಾವ ಆಂಟಿಜನ್ಸ್ ಇರುತ್ತೆ. ಇನ್ ದ ಓ ಬ್ಲಡ್ ಗ್ರೂಪ್ ಆಫ್ ದಿ ಪರ್ಸನ್ ಹೂ ಇಸ್ ಪೊಸೆಸಿಂಗ್, he'll exhibit some of the antigen and antibodies in his blood. ಓಕೆ, ಒಂದ್ ಕಡೆಯಿಂದ ಒಂದ್ಸಲ ಕನ್ಫರ್ಮ್ ಮಾಡ್ಕೋಬೇಡ, ನಮ್ಗೆ ಎ ಬಿ ಓ ಎಲ್ಲದೂ ಕೂಡ ಸಿಕ್ಬಿಡ್ತದೆ. ಮೊದಲು ಎ ಗ್ರೂಪ್, ದೆನ್ ಬಿ ಬ್ಲಡ್ ಗ್ರೂಪ್, ಎ ಬಿ ಬ್ಲಡ್ ಗ್ರೂಪ್ ಅಂಡ್ ಓ ಬ್ಲಡ್ ಗ್ರೂಪ್. 4 ಬ್ಲಡ್ ಗ್ರೂಪ್ಸ್ ಇದಾವೆ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಅಲ್ವಾ. ಈ ಎ ಬ್ಲಡ್ ಗ್ರೂಪ್ ಅವ್ರು ಏನ್ ಪ್ರೊಸೆಸ್ ಮಾಡ್ತಾರೆ, ಬಿ ಬ್ಲಡ್ ಗ್ರೂಪ್ ಅವ್ರ ಹತ್ರ ಏನಿದೆ, ಓ ಬ್ಲಡ್ ಗ್ರೂಪ್ ಏನಿದೆ. ಎ ಬ್ಲಡ್ ಗ್ರೂಪ್ ಅವ್ರ ಹತ್ರ ಎ ಅನ್ನೋ ಆಂಟಿಜನ್ ಇರ್ತದೆ. ಓಕೆ, ಬಿ ಅನ್ನೋ ಆಂಟಿಬಾಡಿ ಇರ್ತದೆ, ಬಿ ಅನ್ನೋ ಆಂಟಿಬಾಡಿ ಇರ್ತದೆ. ಸಿಮಿಲರ್ಲಿ ಫಾರ್ ಬಿ ಅಲ್ಲಿ ಬಿ ಆಂಟಿಜನ್ ಇರ್ತದೆ ಅಂಡ್ ಎ ಆಂಟಿಬಾಡಿ ಇರ್ತದೆ, ರಿವರ್ಸ್ ಆಗಿರ್ತದೆ. ಎ ಬಿ ಅಲ್ಲಿ ದೇ ಹಾವ್ ಬೋತ್ ದ ಆಂಟಿಜನ್ಸ್, ಎ ಆಂಟಿಜನ್ಸ್ ಅಂಡ್ ಬಿ ಆಂಟಿಜನ್ಸ್. ಎ ಬಿ ಆಂಟಿಜನ್ಸ್ ಇರುತ್ತೆ ಅಂಡ್ ನೋ ಆಂಟಿಬಾಡೀಸ್. ಓ ಬ್ಲಡ್ ಗ್ರೂಪ್ ಅಲ್ಲಿ ದೇ ಹಾವ್ ನೋ ಆಂಟಿಜನ್ಸ್ but they have AB antibody. ಬಹಳ ಇಂಪಾರ್ಟೆಂಟ್ ಆಗಿರೋ ಕಂಟೆಂಟ್ ಫ್ರೆಂಡ್ಸ್, ನೆನ್ಪಿಟ್ಕೊಬೇಕು. ಇಲ್ಲಿ ನಮ್ಗೆ ಓ ಬ್ಲಡ್ ಗ್ರೂಪ್ ಬಗ್ಗೆ ಕೇಳಿದಾನೆ ಪ್ರಶ್ನೆ. ಓ ಬ್ಲಡ್ ಗ್ರೂಪ್ ಅಲ್ಲಿ ಯಾವ ಆಂಟಿಜನ್ ಇರ್ತದೆ, ಓ ಬ್ಲಡ್ ಗ್ರೂಪ್ ಅಲ್ಲಿ ಏನಾದ್ರು ಆಂಟಿಜನ್ ಇದೆಯಾ, ಇಲ್ಲಿ ಏನ್ ಬರ್ದಿದೀವಿ, ನೋ ಆಂಟಿಜನ್ ಅಂತ ಬರ್ದಿದೀವಿ. ಹಾಗಾಗಿ ನಮ್ಗೆ ಯಾವುದು ಇಲ್ಲ ಅನ್ನೋದು ಕರೆಕ್ಟ್ ಆನ್ಸರ್ ಆಗ್ತದೆ. ರೈಟ್, ಸೊ ಇಲ್ಲಿ ನೋಡಬಹುದು. Yes, the antigen found in O blood group is none of these. None of these will be the correct answer. So, ಯಾವುದು correct answer? None of these. Next question. Nitrogen base and phosphate of DNA are attached respectively to the following carbon atoms of a sugar. Okay, ನಮಗಿದು DNA ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್. ನಾವು DNA ನ ನೋಡಿದಾಗ ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆಸಿಡ್, ಓಕೆ, ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆಸಿಡ್ ಅಂತ ಕರಿತೀವಿ. ಈ ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆಸಿಡ್ ಅಲ್ಲಿ ಪೆಂಟೋ ಶುಗರ್ ಅಂತ ನೋಡಿದಾಗ ದ ಸ್ಟ್ರಕ್ಚರ್ ಆಫ್ ಪೆಂಟೋ ಶುಗರ್ ವಿಲ್ ಬಿ ಲೈಕ್ ದಿಸ್. ಓಕೆ, ಈವನ್ ನಾವಿಲ್ಲಿ ಕಾರ್ಬನ್ ಆಟಮ್ಸ್ ಗಳನ್ನ ಲೇಬಲ್ ಮಾಡಬಹುದು. ಕಾರ್ಬನ್ ನಂಬರ್ 1 2 3 4 5, ದಿಸ್ ಕಾರ್ಬನ್ ನಂಬರ್ 1, ಕಾರ್ಬನ್ ನಂಬರ್ 2, ಕಾರ್ಬನ್ ನಂಬರ್ 3 4 ಅಂಡ್ ಸೈಡ್ ಚೈನ್ ಅಲ್ಲಿ 5th ಕಾರ್ಬನ್ ಅಟ್ಯಾಚ್ ಆಗಿರ್ತದೆ. ಓಕೆ, ಕ್ವಶನ್ ಏನ್ ಕೇಳಿದಾನೆ, ನೈಟ್ರೋಜನ್ ಬೇಸ್. ಆಲ್ವೇಸ್ ರಿಮೆಂಬರ್, ನೈಟ್ರೋಜನ್ ಬೇಸಸ್ ಇನ್ ದೀಸ್ ಕಂಡೀಷನ್ಸ್ ದೇ ಆರ್ ಅಟ್ಯಾಚ್ ಟು ದ ಫಸ್ಟ್ ಕಾರ್ಬನ್. ಇಲ್ಲಿ ಅದು ಅಡಿನೈನ್ ಆಗಿರ್ಬೋದು, ಥೈಮಿನ್ ಆಗಿರ್ಬೋದು, ಗ್ವಾನೈನ್ ಆಗಿರ್ಬೋದು, ಅಥವಾ ಸೈಟೋಸಿನ್ ಆಗಿರ್ಬೋದು. ATGC ಇಲ್ಲಿ ಯಾವ್ದಾದ್ರು ಕೂಡ ಫಸ್ಟ್ ಕಾರ್ಬನ್ ಗೆ ಅಟ್ಯಾಚ್ ಆಗಿರ್ತದೆ. ದಿಸ್ ಇಸ್ ದ ಲೊಕೇಶನ್ ಆಫ್ ದಿ ನೈಟ್ರೋಜನ್ ಬೇಸ್. ಸೊ ದ ನೆಕ್ಸ್ಟ್ ಥಿಂಗ್ ಈಸ್ ಫಾಸ್ಫೇಟ್ ಗ್ರೂಪ್ ಹಾಗಾದ್ರೆ ಇಲ್ಲಿ ಅಟ್ಯಾಚ್ ಆಗಿರ್ತದೆ ಸರ್. ಸೊ ಯು ಕ್ಯಾನ್ ಸಿ ಹಿಯರ್ 5th ಕಾರ್ಬನ್ ಏನಿದೆ ಅಲ್ವಾ, ದಿಸ್ ಈಸ್ ದ ಎಕ್ಸಾಕ್ಟ್ ಲೊಕೇಶನ್ ಆಫ್ ದ ಫಾಸ್ಫೇಟ್ ಗ್ರೂಪ್.
phosphate group always attached here. This is the phosphate. Thereby, it is forming a phosphoester bond. The phosphoester bond ಅಂತ ಕರೀತೀವಿ. ಇಲ್ಲಿ ಆಗೋದು, ಇಲ್ಲಿ ಫಾರ್ಮೇಶನ್ ಆಗೋದು, ಇಟ್ ಈಸ್ ಕಾಲ್ಡ್ ಎನ್ ಗ್ಲೈಕೋಸಿಡಿಕ್ ಬಾಂಡ್. ಬೇರೆ ಎರಡು ಚೈನ್ಸ್ ಗಳು ಫಾರ್ಮೇಶನ್ ಆದಾಗ ಒಂದು ಗ್ಲೈಕೋಸಿಡಿಕ್ ಬಾಂಡ್ ನ ಅಥವಾ ಒಂದು ನೈಟ್ರೋಜನ್ ಬೇಸ್ ಅದ್ರ ಕಾಂಪ್ಲಿಮೆಂಟರಿ ನೈಟ್ರೋಜನ್ ಬೇಸ್ ಪೇರ್ ಜೊತೆಗೆ ಇನ್ನೊಂದು ಸ್ಟ್ರಾಂಡ್ ಅಪೋಸಿಟ್ ಸ್ಟ್ರಾಂಡ್ ಜೊತೆಗೆ ಹೈಡ್ರೋಜನ್ ಬಾಂಡ್ ಜೊತೆಗೆ ಬಾಂಡ್ ಆಗಿರ್ತದೆ. ರೈಟ್. ಸೊ ಆಲ್ವೇಸ್ ಟ್ರೈ ಟು ರಿಮೆಂಬರ್, ನಮ್ಗೆ ಯಾವಾಗಲೂ ಅಡಿನೈನ್ ಪೇರ್ಸ್ ವಿತ್ ಥೈಮಿನ್, ಗ್ವಾನೈನ್ ಪೇರ್ಸ್ ವಿತ್ cytosine equals alla idu adenine pairs with thymine with two hydrogen bonds. So this is the place where we can call it as a one arrow mark adu equals ante ಏನು ಹಾಕಿದೀವಿ ಅಲ್ವಾ, that equals represents the hydrogen bond. Okay, ಇದನ್ನ hydrogen bond ಅಂತ ಕರೀತೀವಿ. ಹಾಗಾದ್ರೆ ಇಲ್ಲಿ ಕ್ವೆಶ್ಚನ್ ಏನು ಕೇಳಿದಾನೆ, ನೈಟ್ರೋಜನ್ ಬೇಸ್ ಆಫ್ ದ ಫಾಸ್ಫೇಟ್ ಗ್ರೂಪ್ ಎಲ್ಲಿಗೆ ಅಟ್ಯಾಚ್ ಆಗಿರುತ್ತೆ ಅಂತ ಕೇಳಿದಾನಲ್ವಾ. ಇಲ್ಲಿ ನೋಡಿ, ನೈಟ್ರೋಜನ್ ಬೇಸ್ ಮತ್ತು ಫಾಸ್ಫೇಟ್. ನೈಟ್ರೋಜನ್ ಬೇಸ್ ಜಸ್ಟ್ ನೋಡಿದ್ವಿ, ಕಾರ್ಬನ್ ನಂಬರ್ 1 ಅಲ್ಲಿ ಅಟ್ಯಾಚ್ ಆಗಿರ್ತದೆ. ಪೆಂಟೋಸ್ ಶುಗರ್ ಯಾವಾಗ್ಲೂ 5th ಕಾರ್ಬನ್ ಅಲ್ಲಿ ಅಟ್ಯಾಚ್ ಆಗಿರ್ತದೆ. ರೈಟ್. ಹಾಗಾಗಿ ನಮ್ಮ ಉತ್ತರ ಬಂದ್ಬಿಟ್ಟು ಇಲ್ಲಿ ಕಾರ್ಬನ್ ನಂಬರ್ 1 ಅಂಡ್ ಕಾರ್ಬನ್ ನಂಬರ್ 5 ಫಸ್ಟ್ ಆಪ್ಷನ್ ಏನಿದೆ ಇದು ಕರೆಕ್ಟ್ ಆಗ್ತದೆ. ಮುಂದಿನ ಪ್ರಶ್ನೆ, ದ ಬೇಸಿಕ್ ಯೂನಿಟ್ ಆಫ್ ಬಯೋಸಿಸ್ಟಮ್ಯಾಟಿಕ್ಸ್. ರಿಮೆಂಬರ್, ಬೇಸಿಕ್ ಯೂನಿಟ್ ಆಫ್ ಬಯೋಸಿಸ್ಟಮ್ಯಾಟಿಕ್ಸ್ ಇಸ್ ಇಕೋಟೈಪ್. ಎಕೋಟೈಪ್ ಅಂದ್ರೆ ಏನು? It is the type of organisms, number, variety and type of organisms present in a habitat is called ecotype. So what is exactly ecotype? Ecotype is something, number, variety and a type of organism present in a location. So this actually frames the basic unit of biosystematics. ಬಯೋಸಿಸ್ಟಮ್ಯಾಟಿಕ್ಸ್ ನಾವಿಲ್ಲಿ ಲಿವಿಂಗ್ ವರ್ಲ್ಡ್ ಚಾಪ್ಟರ್ ಮಾತಾಡಿದೀವಿ, ನೆನಪಿದೆಯಾ? ಕಳೆದ ಒಂದು 2-3 ವಿಡಿಯೋಗಳನ್ನ ನೀವು ಬ್ಯಾಕ್ ಹೋಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ರೈಟ್. ಸೊ ಲಿವಿಂಗ್ ವರ್ಲ್ಡ್ ಚಾಪ್ಟರ್ ಅಲ್ಲಿ ನಾವು ಬಯೋಸಿಸ್ಟಮ್ಯಾಟಿಕ್ಸ್, ಟ್ಯಾಕ್ಸಾನಮಿ, ಕ್ಲಾಸಿಫಿಕೇಶನ್, ದೆನ್ ಬೈನಾಮಿಯಲ್ ನಾಮನ್ಕ್ಲೇಚರ್, ಸೆಗ್ರಿಗೇಷನ್, ಐಡೆಂಟಿಫಿಕೇಶನ್ ಅಂತ ಕರಿತೀವಲ್ವಾ. ಇಲ್ಲಿ ಬಯೋಸಿಸ್ಟಮ್ಯಾಟಿಕ್ಸ್ ಕೂಡ ದಟ್ ಈಸ್ ಒನ್ ಅಮಾಂಗ್ ದ ಥಿಂಗ್ಸ್ ವಿಚ್ ಇಸ್ ಪ್ರೆಸೆಂಟ್ ವೇರ್ ಇಕೋಟೈಪ್ ಅನ್ನೋದು ಅದರದ್ದು ಪರ್ಟಿಕ್ಯುಲರ್ ಸಿಸ್ಟಮ್ಯಾಟಿಕ್ಸ್ ನ ಬೇಸಿಕ್ ಯೂನಿಟ್ ಆಗ್ತದೆ. ರೈಟ್. ಕನ್ನಡ ಮಾಧ್ಯಮದಲ್ಲಿ ಅದೇ ಪ್ರಶ್ನೆ, ಬಯೋಸಿಸ್ಟಮ್ಯಾಟಿಕ್ಸ್ ನ ಮೂಲ ಘಟಕ ಯಾವುದು ಅಂತ ಕೇಳಿದ್ದಾನೆ. ಅಲ್ಲಿ ಆನ್ಸರ್ ತಪ್ಪು ಹಾಕಿದ್ದಾರೆ ಇವರು, ಇಕೋಟೈಪ್ ಕರೆಕ್ಟ್ ಆನ್ಸರ್ ಆಗ್ತದೆ. ಓಕೆ. ರಿಪೀಟೆಡ್ ಕ್ರೋಮ್ಯಾಟಿಡ್ ರೆಪ್ಲಿಕೇಶನ್ ಅಂಡ್ ನಾನ್ ಸೆಗ್ರಿಗೇಷನ್ ಆಫ್ ದಿ ಡಾಟರ್ ಕ್ರೋಮ್ಯಾಟಿಡ್ಸ್ ಲೀಡ್ಸ್ ಟು ದ ಫಾರ್ಮೇಶನ್ ಆಫ್ ಟ್ಯಾಗ್. ರೈಟ್. ಸೊ ಇಲ್ಲಿ ಪಾಲಿಟೀನ್ ಕ್ರೋಮೋಸೋಮ್ಸ್ ಅಂತ ಒಂದು ಕಂಟೆಂಟ್ ಬರ್ತದೆ. ಈ ಪಾಲಿಟೀನ್ ಕ್ರೋಮೋಸೋಮ್ಗಳು ದೇ ಆರ್ ಫಾರ್ಮ್ಡ್ ಬೈ ದ ಅಗ್ರಿಗೇಷನ್. ಅಂದ್ರೆ ಯಾವಾಗ ಸೆಗ್ರಿಗೇಷನ್ ಆಗೋದಿಲ್ಲ, ವೆನ್ ದೇರ್ ಈಸ್ ನಾನ್ ಸೆಗ್ರಿಗೇಷನ್, ಡಾಟರ್ ಕ್ರೋಮ್ಯಾಟಿಡ್ಸ್ ವಿಲ್ ರಿಮೇನ್ ಇನ್ ದ ಸೇಮ್ ಸೆಗ್ರಿಗೇಷನ್. ಒಂದು ಸೆಲ್ ಒಳಗಡೆಗೆ ದೇರ್ ವಿಲ್ ಬಿ ಅ ಸೆಪರೇಷನ್. ಇಲ್ಲಿ ಒಂದು ಕ್ರೋಮೋಸೋಮ್ ಇರ್ತದೆ, ಇಲ್ಲಿ ಒಂದು ಕ್ರೋಮೋಸೋಮ್ ಇರ್ತದೆ. ಆ ಎರಡು ಕ್ರೋಮೋಸೋಮ್ಸ್ ಗಳು ಸೆಪರೇಟ್ ಆಗ್ಬೇಕು, ಬಟ್ ಅಲ್ಲಿ ಸೆಪರೇಷನ್ಸ್ ನಡೆಯೋದಿಲ್ಲ. ಅವೆಲ್ಲವೂ ಕೂಡ ಒಂದೇ ಕಡೆಗೆ ಸೆಗ್ರಿಗೇಟ್ ಆಗಿ ಅಗ್ರಿಗೇಟ್ ಆಗಿ ಹಾಗೆ ಉಳ್ಕೊಂಡ್ಬಿಡ್ತದೆ. ದಟ್ ರಿಸಲ್ಟ್ಸ್ ಇನ್ ಪಾಲಿಟೀನ್ ಕ್ರೋಮೋಸೋಮ್ ಅಂತ ಕರಿತೀವಿ. ದಟ್ ಈಸ್ ಅ ಗ್ರೂಪ್ ಆಫ್ ಕ್ರೋಮೋಸೋಮ್ಸ್. ದಟ್ ಪಾಲಿಟೀನ್ ಕ್ರೋಮೋಸೋಮ್ಸ್ ಗಳನ್ನ ಅಬ್ಸರ್ವ್ ಮಾಡಬಹುದು. ಇಲ್ಲಿ ಕ್ರೋಮ್ಯಾಟಿಡ್ ರೆಪ್ಲಿಕೇಶನ್ಸ್ ಆಗಿ ನಾನ್ ಸೆಗ್ರಿಗೇಷನ್ಸ್ ಆದಾಗ ಅಂತ ಟೈಮಲ್ಲಿ ನಮಗೆ ಪಾಲಿಟೀನ್ ಕ್ರೋಮೋಸೋಮ್ಗಳು ಫಾರ್ಮೇಷನ್ ಆಗುತ್ತೆ. ಪುನಃ ಪುನಃ ಕ್ರೋಮ್ಯಾಟಿಡ್ ಗಳ ಹಿಮ್ಮಡಚುವಿಕೆ ಅಥವಾ ಮರಿ ಕ್ರೋಮ್ಯಾಟಿಡ್ ಗಳ ಬೇರ್ಪಡುವಿಕೆಯಿಂದಾಗಿ ಜನರಲ್ ಆಗಿ ನಮಗೆ ಪಾಲಿಟೀನ್ ಕ್ರೋಮೋಸೋಮ್ಸ್ ಗಳು ಫಾರ್ಮೇಷನ್ ಆಗ್ತದೆ. ಓಕೆ. ನೆಕ್ಸ್ಟ್, the credit of cracking the genetic code in vitro goes to. Genetic code is universal, genetic code is triplet, genetic code is unambiguous, genetic code is continuous, genetic code is universal. ಈ ತರ ಬಹಳಷ್ಟು ಪ್ರಾಪರ್ಟೀಸ್ ಗಳನ್ನ ನಾವು ಜೆನೆಟಿಕ್ ಕೋಡ್ಸ್ ಅಲ್ಲಿ ಕಲಿತಾ ಬರ್ತೀವಿ. ಇಲ್ಲಿ ಜೆನೆಟಿಕ್ ಕೋಡ್ ಇನ್ವಿಟ್ರೋ ಯೂಸ್ ಮಾಡಿಕೊಂಡು, ಕೋಡ್ ಆಫ್ ಟೆಂಪ್ಲೇಟ್ಸ್ ಗಳನ್ನ ಯೂಸ್ ಮಾಡಿಕೊಂಡು ನೆರನ್ಬರ್ಗ್ ಮತ್ತೆ ಖೊರಾನಾ, ಹರ್ಗೋಬಿಂದ್ ಸಿಂಗ್ ಖೊರಾನಾ ಅಂಡ್ ನೆರನ್ಬರ್ಗ್ ಅನ್ನೋ 2 ಸೈಂಟಿಸ್ಟ್ ಇವನ್ ಇವ್ರ ಡಿಸ್ಕವರಿಗೆ ನೊಬೆಲ್ ಪ್ರೈಸ್ ಕೂಡ ಕೊಟ್ಟಿದ್ದಾರೆ. ಓಕೆ. ಸೊ ಈ ಇಬ್ರು ಸೈಂಟಿಸ್ಟ್ಗಳು ನಾರ್ಮಲ್ ಆಗಿ ಈ ಒಂದು ಜೆನೆಟಿಕ್ ಕೋಡ್ ನ ಇನ್ವಿಟ್ರೋ ಕಂಡೀಷನ್ಸ್ ಅಲ್ಲಿ ವರ್ಕ್ ಮಾಡಿರೋ ಕ್ರೆಡಿಟ್ ಅವ್ರಿಗೆ ಹೋಗ್ತದೆ. ಹೋಪ್ ಯು ನೋ ದಟ್ ವಾಟ್ಸನ್ ಅಂಡ್ ಕ್ರಿಕ್ DNA ಡಬಲ್ ಹೆಲಿಕ್ಸ್ ನ ಎಕ್ಸ್ಪ್ಲೈನ್ ಮಾಡ್ತಾರೆ.
DNA double helix. Hershey and Chase, they have given unequivocal proof for DNA is genetic material. ಯಾವ್ದು ಜೆನೆಟಿಕ್ ಮಟೀರಿಯಲ್ ಅನ್ನೋ ಕನ್ಫ್ಯೂಷನ್ಸ್ ಇತ್ತು, ಯಾವ್ದು ಜೆನೆಟಿಕ್ ಮಟೀರಿಯಲ್ ಅಂತ ನಮ್ಗೆ ಗೊತ್ತಿರಲಿಲ್ಲ. ಆ ಟೈಮಲ್ಲಿ ಎಕ್ಸಾಕ್ಟ್ಲಿ ಯು ಡೋಂಟ್ ಹ್ಯಾವ್ ಎನಿ ಡೌಟ್, ಪರ್ಫೆಕ್ಟ್ ಆಗಿ 100% ನಮಗೆ DNA ಜೆನೆಟಿಕ್ ಮಟೀರಿಯಲ್ ಅಂತ ಹೇಳಿರೋದು ಹರ್ಷಿ ಅಂಡ್ ಚೇಸ್. ಓಕೆ, ಮೆಂಡಲ್ ಮತ್ತೆ ಡಾರ್ವಿನ್ ಇವರಿಬ್ರು ಕೂಡ ಜೆನೆಟಿಕ್ಸ್ ಮೇಲೆ ವರ್ಕ್ ಮಾಡ್ತಾರೆ. ಈ ಜೆನೆಟಿಕ್ಸ್ ಅಲ್ಲಿ ಮೆಂಡಲ್ ನ ಫಾದರ್ ಆಫ್ ಜೆನೆಟಿಕ್ಸ್ ಅಂತ ಕರಿತೀವಿ, ಡಾರ್ವಿನ್ ನ ಫಾದರ್ ಆಫ್ ಎವಲ್ಯೂಷನ್ ಅಂತ ಕರಿತೀವಿ. ರೈಟ್, ಈ ವರ್ಕ್ ಕೂಡ ಎವಲ್ಯೂಷನ್, where Mendel worked on genetics, principles of genetics, monohybrid cross, dihybrid cross ಅಂತ ಹೇಳಿ ಕರಿತೀವಿ. ಅವೆಲ್ಲವನ್ನು ಕೂಡ ಸ್ಟಡಿ ಮಾಡಿರೋದು ಮೆಂಡಲ್. Okay, next question. The difference between DNA and RNA. ಅದೇ ಪ್ರಶ್ನೆ ಕನ್ನಡ ಮೀಡಿಯಂ ಅಲ್ಲಿ ಒಂದ್ಸಲ ನೋಡ್ಬಿಡೋಣ. ಇನ್ ವಿಟ್ರೋ ದಳದಲ್ಲಿ ತಳಿಯ ಸಂಕೇತವನ್ನು ಛೇದಿಸಿದ ಕೀರ್ತಿ ನಿರಂಬರ್ಗ್ ಮತ್ತೆ ಹರ್ಗೋಬಿಂದ್ ಸಿಂಗ್ ಖೊರಾನಾ ಅಂತ ಕರಿತೀವಿ. ಆ ಎರಡು ಕ್ರೆಡಿಟ್ ಇವರಿಗೆ ಹೋಗ್ತದೆ. DNA ಮತ್ತು RNAಗಳ ವ್ಯತ್ಯಾಸಕ್ಕೆ ಈ ಅಂಶಗಳು ಕಾರಣ. ಸೊ ದ ಮೇಜರ್ ಡಿಫರೆನ್ಸ್ ಬಿಟ್ವೀನ್ DNA ಅಂಡ್ RNA ಯಾವುದರಿಂದ ನಾ ಇದು DNA ಅಂತ ಕರಿಬೇಕು ಅಥವಾ ಇನ್ನೊಂದನ್ನು RNA ಅಂತ ಡಿಫ್ರೆನ್ಶಿಯೇಟ್ ಮಾಡಿದ್ದೀನಿ ಅಂದಾಗ ಡ್ಯೂ ಟು ಸಮ್ ಆಫ್ ದ ರೀಸನ್ಸ್. ಓಕೆ, ಸೊ ಆ ಎಲ್ಲ ರೀಸನ್ಸ್ ಗಳನ್ನ ಒಂದ್ಸಲ ಕ್ವಿಕ್ ಆಗಿ ರಿಕ್ಯಾಪ್ ಮಾಡ್ಕೊಂಡು ರಿವೈಸ್ ಮಾಡ್ಬಿಡೋಣ. ಒಂದ್ ಸೈಡು DNA, ಇನ್ನೊಂದ್ ಸೈಡು RNA. ಇದನ್ನ ನಾವು DNA ಅಂತ ಕರಿತೀವಿ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಶುಗರ್. ಮೊದಲನೇದು ಶುಗರ್. ಯಾವ ತರ ಶುಗರ್ DNA ಇದೆ ಅದನ್ನ ನೋಡಬೇಕು. ರೈಟ್, ಅಂಡ್ ನೈಟ್ರೋಜನ್ ಬೇಸ್. ಇದೆರಡು ಮೇಜರ್ ಡಿಫರೆನ್ಸ್ ಮಾಡ್ತದೆ. ಫಾಸ್ಫೇಟ್ ಗ್ರೂಪ್ ಕೂಡ ಕಾಮನ್ ಆಗಿರ್ತದೆ, ಜೊತೆಗೆ ಎರಡರಲ್ಲೂ ಕೂಡ ಫಾಸ್ಫೇಟ್ ಗ್ರೂಪ್ಗಳು ಇರ್ತದೆ. ಓಕೆ, ನೋಡೋಣ. ನಿಮ್ಗೆ ಅವಾಗಲೇ ಹೇಳ್ದೆ ಶುಗರ್ ಪ್ರೆಸೆಂಟ್ ಇನ್ DNA. DNA ಅಲ್ಲಿ ಡಿಆಕ್ಸಿರೈಬೋಸ್ ಶುಗರ್ ಇದ್ರೆ RNA ಅಲ್ಲಿ ರೈಬೋಸ್ ಶುಗರ್ ಅಷ್ಟೇ ಇರ್ತದೆ. ಒಂದು ಡಿಫರೆನ್ಸ್ ಆಯ್ತಾ? DNA ಮತ್ತು RNA ಅಲ್ಲಿ ಶುಗರ್ ಅಲ್ಲಿ ವ್ಯತ್ಯಾಸ ಆಯ್ತಾ? ಆಪ್ಷನ್ ಅಲ್ಲಿ ನನ್ ಆಫ್ ದೀಸ್ ಆಗೋದಿಲ್ಲ. ಶುಗರ್ ಅಂಡ್ ಫಾಸ್ಫೇಟ್ ಆಗಬಹುದು, ಫಾಸ್ಫೇಟ್ ಮತ್ತೆ ಬೇಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಡಿಫರೆನ್ಸ್ ಗೊತ್ತಾಗ್ಬೇಕು. ನೈಟ್ರೋಜನ್ ಬೇಸ್ ಇಲ್ಲಿ ಅಡಿನೈನ್, ಥೈಮಿನ್, ಗ್ವಾನೈನ್, ಸೈಟೋಸಿನ್, ATGC ಅಂತ ಕರಿತೀವಿ. ಇಲ್ಲಿ AUGC. ಯುರಾಸಿಲ್ ಬಂದಿರುತ್ತೆ, ಇಲ್ಲಿ ಥೈಮಿನ್ ಬರುತ್ತೆ. ರೈಟ್, ಥೈಮಿನ್ ಇನ್ DNA, ಯುರಾಸಿಲ್ ಇನ್ RNA. ಇಟ್ ಇಸ್ ದ ಮೇಜರ್ ಡಿಫರೆನ್ಸ್ ಬಿಟ್ವೀನ್ DNA. ಹಾಗಾದ್ರೆ ನೋಡಿ, ಇಲ್ಲಿ ಬೇಸ್ ಅಂತ ಬಂದಾಗ ಥೈಮಿನ್ ಮತ್ತೆ ಯುರಾಸಿಲ್ ಆಯ್ತು, ಶುಗರ್ ಅಂತ ಬಂದಾಗ ಡಿಆಕ್ಸಿರೈಬೋಸ್ ಮತ್ತೆ ರೈಬೋಸ್ ಶುಗರ್. ಎರಡು ವ್ಯತ್ಯಾಸ ಆಗೋಯ್ತಾ? ರೈಟ್, ಸಿಂಪಲ್ ಆಗಿ ಎರಡು ಡಿಫರೆನ್ಸ್ ಇಟ್ಕೊಂಡ್ಬಿಟ್ಟು ನಾವು ಆರಾಮಾಗಿ ಇಲ್ಲಿ ಡಿಫರೆನ್ಶಿಯೇಟ್ ನ ಕರೆಕ್ಟ್ ಆಗಿ ಮಾಡ್ತೀವಿ. ರೈಟ್, ಕ್ವಶನ್ ನಂಬರ್ 69. ಸೇಮ್ ಪ್ರಶ್ನೆ ಕನ್ನಡ ಮಾಧ್ಯಮದಲ್ಲಿ. DNA ಮತ್ತು RNAಗಳ ವ್ಯತ್ಯಾಸಕ್ಕೆ ಕಾರಣ ಸಕ್ಕರೆ ಮತ್ತು ಕ್ಷಾರ. ರಿಮೆಂಬರ್, ಕ್ಷಾರ ಅಂದ್ರೆ ನೈಟ್ರೋಜನ್ ಬೇಸ್ ಆಗ್ತದೆ. ಆಯ್ತಾ? ದ ಕಾಮನ್ ಮೆಟೀರಿಯಲ್ ಆಫ್ ದ ನ್ಯೂಕ್ಲಿಯಸ್ ಇನ್ಕ್ಲೂಡ್ಸ್ ಹೆಟೆರೋಕ್ರೊಮ್ಯಾಟಿನ್. ಹೆಟೆರೋಕ್ರೊಮ್ಯಾಟಿನ್ ನ ಕಾಮನ್ ವ್ಯತ್ಯಾಸ ಅಂತ ಕೇಳಿದೆ ಅಲ್ವಾ? ನ್ಯೂಕ್ಲಿಯಸ್ ನಲ್ಲಿರುವ ಕ್ರೊಮ್ಯಾಟಿನ್ ವಸ್ತುವು ಈ ಕೆಳಗಿಂದ ರೀತಿಯಲ್ಲಿ ಹೆಟೆರೋಕ್ರೊಮ್ಯಾಟಿನ್ ಅನ್ನು ಒಳಗೊಂಡಿರ್ತದೆ. ಯಾವುದು ಹೆಟೆರೋಕ್ರೊಮ್ಯಾಟಿನ್ ಅನ್ನು ಒಳಗೊಂಡಿರ್ತದೆ? ರೈಟ್, ಸೊ ಹೆಟೆರೋಕ್ರೊಮ್ಯಾಟಿನ್ ಅಂತ ಬಂದಾಗ ಹೆಟೆರೋಕ್ರೊಮ್ಯಾಟಿನ್ ಮತ್ತೆ ಯುಕ್ರೊಮ್ಯಾಟಿನ್ ಅಂತ ಬಂದಾಗ ಹೆಟೆರೋಕ್ರೊಮ್ಯಾಟಿನ್ ಇದು ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಇದು ಡೆನ್ಸ್ಲಿ ಪ್ಯಾಕ್ಡ್ ಆಗಿರುತ್ತೆ. ಹೆಟೆರೋಕ್ರೊಮ್ಯಾಟಿನ್ ಯಾವಾಗಲೂ ಡೆನ್ಸ್ಲಿ ಪ್ಯಾಕ್ಡ್ ಆಗಿರುತ್ತೆ. ದಿಸ್ ಹೆಟೆರೋಕ್ರೊಮ್ಯಾಟಿನ್ ಇಟ್ ಈಸ್ ಡಾರ್ಕ್ಲಿ ಸ್ಟೇನ್. ಕಲರ್ ಮಾಡಿದಾಗ ಅದು ಡಾರ್ಕ್ ಆಗಿ ಸ್ಟೇನ್ ನ ತಗೊಳ್ಳುತ್ತೆ. ಓಕೆ, ಹಾಗೆ ಇದೇ ಹೆಟೆರೋಕ್ರೊಮ್ಯಾಟಿನ್ ಟ್ರಾನ್ಸ್ಕ್ರಿಪ್ಷನ್ ಅಂತ ಬಂದಾಗ ಈ ಟ್ರಾನ್ಸ್ಕ್ರಿಪ್ಷನ್ ಅನ್ನೋ ಪ್ರೋಸೆಸ್ ಅಲ್ಲಿ ಇನ್ಆಕ್ಟಿವ್ ಆಗಿರುತ್ತೆ. ಹಾಗೆ ಇಟ್ ಹ್ಯಾಸ್ ಅ ಮೋರ್ ರಿಪಿಟೇಟಿವ್ DNA. Repetitive DNA sequence like AT, 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 T, 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 A. Likewise,
ಈ ರಿಪೀಟೆಡ್ ಆಗಿರೋ ನೈಟ್ರೋಜನ್ ಬೇಸ್ ಸೀಕ್ವೆನ್ಸ್ಗಳು ಜಾಸ್ತಿ ಇರೋದು ಹೆಟರೋಕ್ರೊಮ್ಯಾಟಿನ್. ಇದು ಡೆನ್ಸ್ ಆಗಿ ಪ್ಯಾಕ್ಡ್ ಆಗಿರುತ್ತೆ, ಬಹಳ ಕಾಂಪ್ಯಾಕ್ಟ್ ಆಗಿ ಪ್ಯಾಕ್ಡ್ ಆಗಿರ್ತದೆ, ಟೈಟ್ ಆಗಿ ಪ್ಯಾಕ್ ಆಗಿರ್ತದೆ. ಆಬ್ವಿಯಸ್ಲಿ ಕಲರಿಂಗ್ ಅಂತ ಬಂದಾಗ ಸ್ಟೇನ್ ಡಾರ್ಕ್ ಆಗಿ ತಗೊಂಡಿರ್ತದೆ. ಟ್ರಾನ್ಸ್ಕ್ರಿಪ್ಷನ್ ಅಲ್ಲಿ ಇದು ಇನ್ಆಕ್ಟಿವ್ ಆಗಿರ್ತದೆ. ಮೋರ್ ರಿಪಿಟೇಟಿವ್ ಡಿಎನ್ಎ. ಈ ಇನ್ಫಾರ್ಮೇಶನ್ ಇಟ್ಕೊಂಡು ನಾವು ಆನ್ಸರ್ ಸರ್ಚ್ ಮಾಡಿದಾಗ ನಮಗೆ ಕೆಲವೊಂದು ಪಾಸಿಬಿಲಿಟೀಸ್ ಗಳು ಗೊತ್ತಾಗ್ತದೆ. ಮೊದಲನೇದು ಎಸ್, ವಿಚ್ ಸ್ಟೇನ್ಸ್ ಡೀಪ್ಲಿ, ಕರೆಕ್ಟಾ? ಡೇನ್ಸ್ಲಿ, ಡಾರ್ಕ್ಲಿ ಸ್ಟೇನ್ ಅಥವಾ ಡೀಪ್ಲಿ ಸ್ಟೇನ್, ಇದು ಕರೆಕ್ಟ್ ಆಗ್ತದೆ. ವಿಚ್ ಈಸ್ ಅಸೋಸಿಯೇಟೆಡ್ ವಿತ್ ಟೈಟ್ ಕಾಯಿಲಿಂಗ್ ಆಫ್ ಡಿಎನ್ಎ, ರೈಟ್? ವಿಚ್ ಈಸ್ ಅಸೋಸಿಯೇಟೆಡ್ ವಿತ್ ಟೈಟ್ ಕಾಯಿಲಿಂಗ್ ಆಫ್ ಡಿಎನ್ಎ, ಡೆನ್ಸ್ಲಿ ಪ್ಯಾಕ್ಡ್ ಆಗಿದೆ. ವಿಚ್ ಡಿಎನ್ಎ ಕೆನಾಟ್ ಬಿ ಅಸಿಟೈಲೇಟೆಡ್. ವಿಚ್ ಆಫ್ ದ ಫಾಲೋಯಿಂಗ್ ಮೆಟೀರಿಯಲ್ ಆಫ್ ದ ನ್ಯೂಕ್ಲಿಯಸ್ ಇನ್ಕ್ಲೂಡ್ಸ್ ಹೆಟರೋಕ್ರೊಮ್ಯಾಟಿನ್ ಕೇಳಿದ್ದಾನೆ. whose DNA can be acetylated. ಇದು acetylation ಮಾಡಬಹುದು. ಓಕೆ. whose frequency of crossing over is high. Transcriptional inactive, ಹಾಗಾಗಿ ಇದು ಕೂಡ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. which is associated with tight coiling of DNA. okay, stains deeply and which is associated with the coiling of the DNA. ಇಲ್ಲಿ ನೋಡಬಹುದು dark densely packed ಅಂತ ಕರೆದಿದ್ದೀವಿ, darkly stained ಅಂತ ಕರೆದಿದ್ದೀವಿ. ಆಯ್ತಾ? ಇಲ್ಲಿ ಟೈಟ್ ಕಾಯಿಲಿಂಗ್ ಆಫ್ ಡಿಎನ್ಎ ಜೊತೆಗೆ ಅಸೋಸಿಯೇಟ್ ಆಗಿರೋದಿಲ್ಲ, ಇದು ಲೂಸ್ ಕಾಯಿಲಿಂಗ್ ಜೊತೆಗೆ ಅಸೋಸಿಯೇಟ್ ಆಗಿರ್ತದೆ. ಇಲ್ಲಿ ವಿಚ್ ಸ್ಟೇನ್ಸ್ ಡೀಪ್ಲಿ ಏನಿದೆ, ವಿಚ್ ಸ್ಟೇನ್ಸ್ ಡೀಪ್ಲಿ ಏನಿದೆ, ಇದು ಕರೆಕ್ಟ್ ಆನ್ಸರ್ ಆಗ್ತದೆ. ಡಾರ್ಕ್ ಆಗಿ ಸ್ಟೇನ್ ಆಗುತ್ತೆ ಅಥವಾ ಜಾಸ್ತಿ ಸ್ಟೇನ್ ಡಾರ್ಕ್ ಸ್ಟೇನ್ ತಗೊಳುತ್ತೆ. ಸೊ ದಟ್ ಇದೊಂದನ್ನ ಬಿಟ್ಬಿಟ್ಟು ದ ಕ್ರೊಮ್ಯಾಟಿನ್ ಮೆಟೀರಿಯಲ್ ಇನ್ಕ್ಲೂಡ್ಸ್, ಉಳಿದಿರೋದು ಯಾವುದು ಕೂಡ ಆಗುದಿಲ್ಲ. ಆಲ್ ಓಕೆ ಫೈನ್. ಇನ್ನೊಂದು ಸ್ವಲ್ಪ ಕರೆಕ್ಟ್ ಆಗಿ ನೋಡೋಣ. ಇದು ಡೀಪ್ ಆಗಿ ಸ್ಟೇನ್ ಆಗ್ತದೆ. ಆಮೇಲೆ ಡೆನ್ಸ್ಲಿ ಅಸೋಸಿಯೇಟೆಡ್ ಟೈಟ್ ಪ್ಯಾಕಿಂಗ್ ಅಂದ್ರೆ ಡೆನ್ಸ್ ಪ್ಯಾಕಿಂಗ್, ಇದು ಕೂಡ ಕರೆಕ್ಟ್ ಆಗುತ್ತೆ. ಎರಡು ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಆಗಿದೆ. ವಿಚ್ ಕೆನಾಟ್ ಬಿ ಅಸಿಟೈಲೇಟೆಡ್. ಫ್ರೀಕ್ವೆನ್ಸಿ ಆಫ್ ಕ್ರಾಸಿಂಗ್ ಓವರ್ ಇಸ್ ಹೈ. ಕ್ರಾಸಿಂಗ್ ಓವರ್ ನ ಫ್ರೀಕ್ವೆನ್ಸಿ ಕಡಿಮೆ ಇದೆ. ಇಟ್ ಕೆನಾಟ್ ಬಿ ಅಸಿಟೈಲೇಟೆಡ್, ಕರೆಕ್ಟ್ ಆಗಿದೆ. ಇದು ಮೂರು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಆಲ್ ಎಕ್ಸೆಪ್ಟ್ ಡಿ. ನಮ್ಮ ಉತ್ತರ ಬಂದ್ಬಿಟ್ಟು ಆಲ್ ಎಕ್ಸೆಪ್ಟ್ ಡಿ. ಇಲ್ಲಿ ನೋಡಿ, ಈ ಇನ್ಫಾರ್ಮೇಶನ್ ನ ಇಟ್ಕೊಂಡು ಕರೆಕ್ಟ್ ಆಗಿ ಮ್ಯಾಚ್ ಮಾಡಿದ್ರೆ ಡಿ ನ ಬಿಟ್ಬಿಟ್ಟು ಉಳಿದಿರೋದು ಎಲ್ಲದೂ ಕೂಡ ಕರೆಕ್ಟ್ ಆಗಿದೆ. ಕ್ರಾಸಿಂಗ್ ಓವರ್ ಫ್ರೀಕ್ವೆನ್ಸಿ ಹೈ ಇಲ್ಲ, ಟ್ರಾನ್ಸ್ಕ್ರಿಪ್ಷನ್ ಇಟ್ ಈಸ್ ಇನ್ಆಕ್ಟಿವ್, ಅದನ್ನೇ ನಾವು ಕ್ರಾಸಿಂಗ್ ಓವರ್ ಅಂತ ಕರಿತೀವಿ. ಕ್ರಾಸಿಂಗ್ ಓವರ್ ಆಗುದಿಲ್ಲ. ಆಪ್ಷನ್ ಎ ಕರೆಕ್ಟ್ ಆಗ್ತದೆ. ಸ್ವಲ್ಪ ಗಮನಿಸಿ, ಸರಿಯಾಗಿ ನೋಡ್ಕೊಳ್ಬೇಕು ಫ್ರೆಂಡ್ಸ್. ಗಾಢವಾದ ಬಣ್ಣ ಇರುವಂತದ್ದು, ಬಿಗಿಯಾಗಿ ಸುಳಿಸುವುದಕ್ಕೆ ಸಂಬಂಧಿಸುವುದು, ಡಿಎನ್ಎ ಅಸ್ಟೈಲ್ ಮಾಡಲು ಸಾಧ್ಯವಿಲ್ಲಂತದ್ದು, ಅಡ್ಡ ಹಾಯುವ ಫ್ರಿಕ್ಟಾನ್ಸಿಯ ಅಧಿಕವಾಗಿರುವುದು, ಫ್ರೀಕ್ವೆನ್ಸಿಯನ್ನು ಅಧಿಕವಾಗಿರುವುದು. ಸೊ ಅದು ಯಾವುದು ಅಲ್ಲ. ಇಲ್ಲಿ ನಮಗೆ ಲಾಸ್ಟ್ ಇದೊಂದನ್ನು ಹೊರತುಪಡಿಸಿ ಉಳಿದಿರೋದೆಲ್ಲದೂ ಕೂಡ ಕರೆಕ್ಟ್ ಆಗ್ತದೆ. ಇಲ್ಲಿ ನೀವು ನೋಡಬಹುದು ಆಲ್ ಎಕ್ಸೆಪ್ಟ್ ಡಿ ಅನ್ನೋದು ಕರೆಕ್ಟ್ ಆಗ್ತದೆ. ಆಲ್ ಎಕ್ಸೆಪ್ಟ್ ಡಿ ಇಸ್ ದ ರೈಟ್ ಆನ್ಸರ್. ಡಿ ಅನ್ನು ಹೊರತುಪಡಿಸಿ ಉಳಿದವೆಲ್ಲವೂ ಕೂಡ ಸರಿಯಾಗಿದೆ. ಓಕೆ, ಮುಂದಿನ ಪ್ರಶ್ನೆ. ಇನ್ ಸ್ಟಾನ್ಲಿ ಮಿಲ್ಲರ್ಸ್ ಕ್ಲಾಸಿಕಲ್ ಎಕ್ಸ್ಪೆರಿಮೆಂಟ್ ಆನ್ ಆರಿಜಿನ್ ಆಫ್ ಲೈಫ್, ಸ್ಟಾನ್ಲಿ ಮಿಲ್ಲರ್ ಒಂದು ಎಕ್ಸ್ಪೆರಿಮೆಂಟ್ ನ ಕಂಡಕ್ಟ್ ಮಾಡಿದ್ದಾನೆ. ಆ ಒಂದು ಎಕ್ಸ್ಪೆರಿಮೆಂಟ್ ಅಲ್ಲಿ ಏನೇನು ಅಬ್ಟೈನ್ ಆಗಿದೆ. ರಿಮೆಂಬರ್, ಇನ್ ದ ಇಯರ್ 1953 ಸೈಂಟಿಸ್ಟ್ ಎಸ್.ಎಲ್. ಮಿಲ್ಲರ್ ಹಿ ಹ್ಯಾಸ್ ಕಂಡಕ್ಟೆಡ್ ಎಕ್ಸ್ಪೆರಿಮೆಂಟ್. ಆ ಒಂದು ಎಕ್ಸ್ಪೆರಿಮೆಂಟ್ ಅಲ್ಲಿ ಫೈನಲ್ ಆಗಿ ಅವನಿಗೆ ಸಿಕ್ಕಿದ್ದು ಅಮೈನೋ ಆಸಿಡ್ಸ್. ಸಮ್ ಅದರ್ ಎಕ್ಸ್ಪೆರಿಮೆಂಟ್ಸ್, ಸಮ್ ಅದರ್ ಸೈಂಟಿಸ್ಟ್ ದೇ ಹ್ಯಾವ್ ಆಲ್ಸೋ ಕಂಡಕ್ಟೆಡ್ ಅನ್ ಎಕ್ಸ್ಪೆರಿಮೆಂಟ್. ಬಟ್ ಅವರ ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ ಅವ್ರಿಗೆ ಯಾರಿಗೂ ಕೂಡ ಬೇರೆ ಬೇರೆ ಸಿಕ್ತು. ನ್ಯೂಕ್ಲಿಕ್ ಆಸಿಡ್ ಸಿಕ್ತು, ಕೆಲವರಿಗೆ ಪ್ರೋಟೀನ್ ಸಿಕ್ತು, ಇನ್ ಕೆಲವರಿಗೆ ಬೇರೆ ನೈಟ್ರೋಜನ್ ಬೇಸ್ಗಳು ಸಿಕ್ತು, ಶುಗರ್ ಸಿಕ್ತು. ಬಟ್ ಮಿಲ್ಲರ್ ಎಕ್ಸ್ಪೆರಿಮೆಂಟ್ ಅಂತ ತಗೊಂಡಾಗ ಅವನಿಗೆ ಎಕ್ಸಾಕ್ಟ್ಲಿ ಸಿಕ್ಕಿರೋದು ಅಮೈನೋ ಆಸಿಡ್ಸ್. 800 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಪ್ರೀ ಅರ್ತ್ ಕಂಡೀಷನ್ಸ್, ಮೊದಲು ಅರ್ತ್ ಯಾವ್ದಿತ್ತು ಆ ತರ ಕಂಡೀಷನ್ಸ್ ಗಳನ್ನ ರೀಕ್ರಿಯೇಟ್ ಮಾಡಿ ಒಂದು ಎಕ್ಸ್ಪೆರಿಮೆಂಟ್ ನ ಕಂಡಕ್ಟ್ ಮಾಡ್ತಾನೆ. ಅವನಿಗೆ ಅಲ್ಲಿ ಸಿಕ್ಕಿರೋದು ಜೀವ ಯುಗಮದ ಕುರಿತಂತೆ ಸ್ಟಾನ್ಲಿ ಮಿಲ್ಲರ್ ಅವರ ಕ್ಲಾಸಿಕಲ್ ಪ್ರಯೋಗದಲ್ಲಿ ಅವರಿಗೆ ಸಿಕ್ಕಿರೋದು ಅಮೈನೋ ಆಮ್ಲಗಳ ರೂಪಗಳು. ಅಮೈನೋ ಆಮ್ಲಗಳು ಅವರಿಗೆ ಸಿಗ್ತಾ ಬರ್ತದೆ. ಮುಂದಿನ ಪ್ರಶ್ನೆ. ಲಿವಿಂಗ್ ಫಾಸಿಲ್ಸ್ ರೆಫರ್ಸ್ ಟು, ರೈಟ್? ಲಿವಿಂಗ್ ಫಾಸಿಲ್ ರೆಫರ್ಸ್ ಟು ಜೀವಂತ ಪಳೆಯುಳಿಕೆ, ಇದನ್ನು ಸೂಚಿಸುತ್ತದೆ. ಓಕೆ, ಈಗ ಜೀವಂತವಾಗಿದೆ, ಅದರ ಸದಸ್ಯರುಗಳು ಪಳವಳಿಕೆಗಳಾಗಿ ಕಂಡುಬರುವ ಒಂದು ಪ್ರಭೇದವಾಗಿದೆ, ಒಂದು ಪಾಸಿಬಿಲಿಟಿ ಇದೆ. ಈಗ ಸತ್ತೋಗಿದೆ ಅಂದ್ರೆ ಅದನ್ನ ಲಿವಿಂಗ್ ಫಾಸಿಲ್ ಅಂತ ಕರೆಯೋದಿಲ್ಲ. ಸೊ ದಟ್ ಸೆಕೆಂಡ್ ಆಪ್ಷನ್ ಯಾವ ಕಾರಣಕ್ಕೂ ಆಗೋದಿಲ್ಲ. ಮೊದಲು ಮೃತವಾಗಿತ್ತು, ಈಗ ಸಡನ್ಲಿ ಬಂದಿದೆ ಅಂತಲೂ ಕೂಡ ಕರೆಯೋಕ್ಕಾಗೋದಿಲ್ಲ. ಬಹುತೇಕ ಭೂಗರ್ಭಶಾಸ್ತ್ರೀಯ ಕಾಲದಲ್ಲಿ ಈ ರೀತಿಯ ವಿವರಣೆ ವ್ಯಾಪ್ತಿಗಳು ಉಳಿದ ಬಂದಿರುವಂತೆ ಒಂದು ಪ್ರಭೇದ, ಅದು ಕೂಡ ಅಲ್ಲ. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಒಂದ್ಸಲ ಗಮನಿಸ್ಬಿಡೋಣ, ಬಹಳ ಚೆನ್ನಾಗಿ ಗೊತ್ತಾಗ್ತದೆ ನಮಗೆ. ಲಿವಿಂಗ್ ಫಾಸಿಲ್ಸ್, ಆ ಲಿವಿಂಗ್ ಸ್ಪೀಸೀಸ್ whose members are also found as fossils. ಸೊ ದಟ್ ಸ್ಪೀಸೀಸ್ ಎಕ್ಸಾಂಪಲ್ ನಮಗೆ ಗಿಂಕೋ ಅಂತ ಒಂದು ಸ್ಪೀಸೀಸ್ ಇದೆ. ದೆನ್ ಲಿಮಿಲಸ್,
ಅಂತ ಒಂದು ಸ್ಪೀಸಿಸ್ ಸಿಗುತ್ತೆ. ಇಟ್ ಆಲ್ಸೋ ಕಾಲ್ಡ್ ಕಿಂಗ್ ಕ್ರಾಬ್ ಅಂತ ಕರಿತೀವಿ. ಈ ಕಿಂಗ್ ಕ್ರಾಬ್ ಆಗಿರ್ಬೋದು a living species whose members are also found as fossils. ಆ ಸ್ಪೀಸಿಸ್ ಬದುಕಿದೆ, ಅವುಗಳ ಮೆಂಬರ್ಸ್ ಎಲ್ಲವೂ ಕೂಡ ಪಳವಳಿಕೆಗಳಾಗ್ಬಿಟ್ಟಿದೆ, ಫಾಸಿಲ್ಸ್ ಆಗ್ಬಿಟ್ಟಿದೆ. ಹಾಗಾಗಿ ಈ ಉತ್ತರ ಮೋಸ್ಟ್ ಅಪ್ರಾಪ್ರಿಯೇಟ್ ಆಗಿದೆ. ಓಕೆ, ಸಬ್ಸ್ಕ್ರಿಪ್ಷನ್ ತಗೊಂಡ್ಲಿಕ್ಕೆ ಕ್ರಾಶ್ ಕೋರ್ಸ್ ಇದೆ ಫ್ರೆಂಡ್ಸ್. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ 81081056333716. ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಸಬ್ಸ್ಕ್ರಿಪ್ಷನ್ ತಗೊಳ್ಳಿ. ಕ್ರಾಶ್ ಕೋರ್ಸ್ ಪೇಪರ್ 1 ಮತ್ತು ಪೇಪರ್ 2 ಎರಡೂ ಕೂಡ ಅವೈಲೇಬಲ್ ಇದಾವೆ. ರೈಟ್, ಇಲ್ಲಿ ಮ್ಯಾಥ್ಸ್ ಮತ್ತೆ ಸೈನ್ಸ್ಗೆ ಸೆಪರೇಟ್ ಆಗಿದೆ, ಸೋಷಿಯಲ್ ಸೈನ್ಸ್ಗೆ ಸೆಪರೇಟ್ ಆಗಿದೆ, ಜೊತೆಗೆ ಇಂಗ್ಲಿಷ್, ಲಿಟರೇಚರ್, ಸೈಕಾಲಜಿ, EVS ಮ್ಯಾಥ್ಸ್ ಇದು ಪೇಪರ್ 1ಗೆ ಸಂಬಂಧಪಟ್ಟ ಹಾಗೆ ಇದಿಷ್ಟು ಕೂಡ ಬಹಳ ಕಡಿಮೆ ಕೋರ್ಸ್. 1299 ಅಂದ್ರೆ ನೀವು ಡಿವೈಡ್ ಮಾಡಿದಾಗ ಬಹಳ ಕಡಿಮೆ ಅಮೌಂಟ್ ಅಲ್ಲಿ ನಿಮಗೆ ಇದೊಂದು ಕೋರ್ಸ್ ಅವೈಲೇಬಲ್ ಇದೆ. ಎಷ್ಟೋ ಅಮೌಂಟ್ ನ ಎಲ್ಲೆಲ್ಲೋ ಸ್ಪೆಂಡ್ ಮಾಡ್ತೀವಿ, ನೀವು ಇದನ್ನ ಡಿವೈಡ್ ಮಾಡ್ಕೊಂಡ್ರೆ ಹಾರ್ಡ್ಲಿ ನಮ್ಗೆ ದಿನಕ್ಕೆ ಒಂದು 20-25 ರೂಪಾಯಿ ಅಷ್ಟರಲ್ಲೇ ಮುಗ್ದೋಗ್ಬಿಡ್ತದೆ. ಹಾಗಾಗಿ ಈ ಒಂದು ಕೋರ್ಸ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ಖಂಡಿತ ಲಾಸ್ ಅಂತೂ ಇಲ್ಲ. ಯಾಕಂದ್ರೆ ಲೈವ್ ಮತ್ತೆ ರೆಕಾರ್ಡೆಡ್ ಕ್ಲಾಸ್ ಇರ್ತದೆ, ಟೆಸ್ಟ್ ಸೀರೀಸ್ ಗಳನ್ನ ಕೊಡ್ತೀವಿ, ಇಂಗ್ಲಿಷ್ ಮತ್ತೆ ಕನ್ನಡ ಮೀಡಿಯಂ ಅಲ್ಲಿ ಟೀಚಿಂಗ್ ನಡೀತದೆ. ರೈಟ್, ಜೂನ್ ವರ್ಗೂ ಕೂಡ ಕ್ಲಾಸ್ ಅನ್ನ ಕಂಟಿನ್ಯೂ ಮಾಡೋದ್ರಿಂದ ಯಾವ ಕಾರಣಕ್ಕೂ ಕೂಡ ಲಾಸ್ ಆಗೋದಿಲ್ಲ. ಬಹಳ ಕಡಿಮೆ ಪ್ರೈಸ್ ಅಲ್ಲಿ ಈ ಒಂದು ಆಫರ್ ಅನ್ನ ರಮೇಶ್ ಸರ್ ನಿಮ್ಗೋಸ್ಕರ ತರ್ತಾ ಇದ್ದಾರೆ. ಸಕ್ಸಸ್ ಅಕಾಡೆಮಿ ಜಮಖಂಡಿಯ ನೇಮ್ ಅಲ್ಲಿ ನಿಮ್ಗೆ ಒಂದು ಕ್ಲಾಸ್ಗಳು ಸಿಗುತ್ತೆ, ಎಕ್ಸ್ಪರ್ಟ್ ಟೀಚರ್ಸ್ ಗಳು ನಿಮಗೆ ಕ್ಲಾಸ್ ನ ಮಾಡ್ಕೊಡ್ತಾರೆ. ಓಕೆ, ಮುಂದಿನ ಪ್ರಶ್ನೆ, ದ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಆಫ್ ಅಕ್ವೈರ್ ಕ್ಯಾರೆಕ್ಟರ್ ವಾಸ್ ಪುಟ್ ಫಾರ್ವರ್ಡ್ ಬೈ. ಅಂದ್ರೆ ಏನಪ್ಪಾ, ಪಡೆದುಕೊಂಡ ಗುಣಲಕ್ಷಣಗಳ ಅನುವಂಶೀಯತೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ಅನುವಂಶೀಯತೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದ್ದಾರೆ. ರೈಟ್, ನಮ್ಗೆಲ್ರಿಗೂ ಕೂಡ ಲಮಾರ್ಕ್ ನ ಕತೆ ನೆನಪಿರ್ಬಹುದು, ಡಾರ್ವಿನ್ ನ ಕತೆ ನೆನಪಿರ್ಬಹುದು. ಇಲಿ ಬಾಲನ ಕಟ್ ಮಾಡಿ ನಂಬರ್ ಆಫ್ ಜನರೇಷನ್ಸ್ ಗಳನ್ನ ಬ್ರೀಡ್ ಮಾಡಿ, ಇಲ್ಲಿ ಬಾಲ ಇಲ್ಲ ಅಂದ್ರೂ ಕೂಡ ನೆಕ್ಸ್ಟ್ ಜನರೇಷನ್ ಹುಟ್ಟಂತ ಇಲಿ ಮರಿಗಳಿಗೆ ಬಾಲ ಇತ್ತು. ಈ ತರದೆಲ್ಲ ಸುಮಾರಷ್ಟು ಕಥೆಗಳನ್ನ ನಾವು ಎವಲ್ಯೂಷನ್ ಸಂಬಂಧಪಟ್ಟಾಗಿ ಕೇಳ್ತೀವಿ ಅಲ್ವಾ. ಇಲ್ಲಿ ಯಾವ ಕ್ಯಾರೆಕ್ಟರ್ಸ್ ಗಳನ್ನ ಆರ್ಗ್ಯಾನಿಸಮ್ಸ್ ಗಳು ಅಕ್ವೈರ್ ಮಾಡ್ತದೆ, ಅವುಗಳು ನೆಕ್ಸ್ಟ್ ಜನರೇಷನ್ ಗೆ ಹೋಗ್ತದೆ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಬಹಳ ಸ್ಟ್ರಾಂಗ್ ಆಗಿ ಇನ್ಫ್ಲೂಯೆನ್ಸ್ ಮಾಡಿರೋದು ಲಮಾರ್ಕ್ ಅವರು. ಸೊ ಲಮಾರ್ಕ್ ಒಂದು ಎಕ್ಸಾಂಪಲ್ ಕೊಡ್ತಾರೆ, ಉದ್ದಕತ್ತು, ಲಾಂಗ್ ನೆಕ್ ಆಫ್ ಜಿರಾಫೆಗಳ ಲಾಂಗ್ ನೆಕ್ ಏನಿದೆ ಅವ್ನು ಹೇಳ್ತಾನೆ, ಬೈ ಟೈಮ್ ಜಿರಾಫೆ ತನ್ನ ನೆಕ್ ನ ಸ್ಟ್ರೆಚ್ ಮಾಡಿ ಲಾಂಗ್ ನೆಕ್ ಫಾರ್ಮೇಶನ್ ಆಗ್ತಾ ಬಂತು. ಆ ಲಾಂಗ್ ನೆಕ್ ನೆಕ್ಸ್ಟ್ ಜನರೇಷನ್, ಅದರ್ ನೆಕ್ಸ್ಟ್ ಜನರೇಷನ್, ಮುಂದಿನ ಜನರೇಷನ್ಸ್, ಹಾಗೆ ಒಂದರಿಂದ ಇನ್ನೊಂದು ಜನರೇಷನ್ಸ್ ಗಳಿಗೆ ಅದು ಫಾರ್ಮೇಶನ್ಸ್ ಆಗ್ತಾ ಇನ್ಹೆರಿಟ್ ಆಗ್ತಾ ಬಂತು. ಅದನ್ನೇ ನಾವು ಇನ್ಹೆರಿಟೆನ್ಸ್ ಆಫ್ ಅಕ್ವೈರ್ಡ್ ಕ್ಯಾರೆಕ್ಟರ್. Inheritance of acquired character, that character which is acquired, which is transferred to the next generation. ಅದನ್ನ ಡಿಸ್ಪ್ರೂವ್ ಮಾಡಿದ್ದು ಹ್ಯೂಗೋ ಡಿ ವ್ಯಾಲಿಸ್, ಆಲ್ಫ್ರೆಡ್ ವ್ಯಾಲಿಸ್, ಕರೆಕ್ಟ್. ಹ್ಯೂಗೋ ಡಿ ವ್ಯಾಲಿಸ್ ಅಪ್ರೂವ್ ಅಗಸ್ಟ್ ವೈಸ್ಮನ್, ಸಾರಿ ಮಾಡ್ಕೊಳ್ಳಿ, ಅಗಸ್ಟ್ ವೈಸ್ಮ್ಯಾನ್ ಅನ್ನೋ ಒಬ್ಬ ಸೈಂಟಿಸ್ಟ್ ಲಮಾರ್ಕ್ ನ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಏನಿತ್ತು ಅದಲ್ಲ, ಅದು ಈಗ ಆಗೋದಿಲ್ಲ ಅನ್ನೋದನ್ನ ಡಿಸ್ಪ್ರೂವ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಪ್ರಶ್ನೆ, ವಿಚ್ ಪ್ರೋಸೆಸ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಇಂಟ್ರೊಡಕ್ಷನ್ ಆಫ್ ನ್ಯೂ ಜೀನ್ಸ್ ಇನ್ ಟು ದ ಜೀನ್ ಪೂಲ್ ಆಫ್ ಅ ಪ್ಲಾಂಟ್ ಪಾಪ್ಯುಲೇಷನ್? ಒಂದು ಪ್ಲಾಂಟ್ ಪಾಪ್ಯುಲೇಷನ್ಸ್ ಗೆ ನ್ಯೂ ಜೀನ್ಸ್ ಗಳು ಫಾರ್ಮೇಶನ್ಸ್ ಆಗುತ್ತೆ, ಆಡ್ ಆಗುತ್ತೆ ಅನ್ನೋದನ್ನ ಯಾರು ಹೇಳಿದ್ರು ಅಂತ ಹೇಳಿದ್ದಾರೆ. ಸಸ್ಯ ಗುಂಪಿನ ವಂಶವಾಹಿ ರಾಶಿಯಲ್ಲಿ ಹೊಸ ವಂಶವಾಹಿಗಳ ಸೇರ್ಪಡೆ ಆಗುವುದಕ್ಕೆ ಕಾರಣವಾದ ಪ್ರಕ್ರಿಯೆ ಯಾವುದು ಅಂತ ಕೇಳಿದ್ದಾರೆ. ರೈಟ್, ಯಾವ್ದಾದ್ರು ಒಂದು ಹೊಸದಾಗಿರೋದು ಆಡ್ ಆಗ್ಬೇಕು ಅಂದ್ರೆ ಅಲ್ಲಿ ಬಹಳಷ್ಟು ಚೇಂಜಸ್ ಗಳು ಫಾರ್ಮೇಶನ್ಸ್ ಆಗುತ್ತೆ. ನಾವು ಒಂದು ಹಾರ್ಡಿ ವೇನ್ಬರ್ಗ್ ಈಕ್ವಿಲಿಬ್ರಿಯಂ ಅಂತ ಒಂದು ಕಾನ್ಸೆಪ್ಟ್ ಅನ್ನ ಕಲಿತೀವಿ. ಹಾರ್ಡಿ ವೇನ್ಬರ್ಗ್ ಪ್ರಿನ್ಸಿಪಲ್ ಅಂತಾನು ಕೂಡ ಕರಿತೀವಿ. ಈ ಹಾರ್ಡಿ ವೇನ್ಬರ್ಗ್ ಪ್ರಿನ್ಸಿಪಲ್ ಇಸ್ ಈಕ್ವಲ್ ಟು ಪಿ ಪ್ಲಸ್ ಕ್ಯೂ ಹೋಲ್ ಸ್ಕ್ವಯರ್. ನಾವೇನ್ 5th ಸ್ಟ್ಯಾಂಡರ್ಡ್ ಕಲ್ಕೊ ಬಂದಿದೀವಲ್ವಾ, ಪಿ ಸ್ಕ್ವಯರ್ ಪ್ಲಸ್ ಕ್ಯೂ ಸ್ಕ್ವಯರ್ ಪ್ಲಸ್ 2pq. ಇದು ಹಾರ್ಡಿ ವೇನ್ಬರ್ಗ್ ಈಕ್ವಿಲಿಬ್ರಿಯಂ ಅಲ್ಲಿ ಅವನು ಹಾರ್ಡಿ ವೇನ್ಬರ್ಗ್ ಕೊಟ್ಟಿರ್ತಕ್ಕಂಥ ಪ್ರಿನ್ಸಿಪಲ್. ಇಲ್ಲಿ ಒಂದು ಜೆನೆಟಿಕ್ ಪಾಪ್ಯುಲೇಷನ್, ಒಂದು ಆರ್ಗ್ಯಾನಿಸಮ್ ನ ಪಾಪ್ಯುಲೇಷನ್ ಕಾನ್ಸ್ಟೆಂಟ್ ಆಗಿರ್ತದೆ, ಯಾವುದೇ ರೀತಿಯ ಚೇಂಜಸ್ ಗಳು ಆಗುದಿಲ್ಲ ಅನ್ಲೆಸ್ ಅಂಡ್ ಅಂಟಿಲ್ ದೇ ಆರ್ ಇಂಪ್ಯಾಕ್ಟೆಡ್ ಬೈ ಸಮ್ ಆಫ್ ದ ಫ್ಯಾಕ್ಟರ್ಸ್. ಕೆಲವೊಂದು ಫ್ಯಾಕ್ಟರ್ಸ್ ಗಳು ಇನ್ಫ್ಲೂಯೆನ್ಸ್ ಮಾಡಬಾರ್ದು. ಉದಾಹರಣೆಗೆ ಮೊದಲನೇ ಫ್ಯಾಕ್ಟರ್ ಅಂತ ನೋಡಿದಾಗ ಮ್ಯೂಟೇಷನ್ ಒಂದು ಫ್ಯಾಕ್ಟರ್ ಆಗ್ತದೆ. ಸೆಕೆಂಡ್ ಫ್ಯಾಕ್ಟರ್ ನೋಡಿದಾಗ ಜೆನೆಟಿಕ್ ಡ್ರಿಫ್ಟ್, ಇನ್ನೊಂದು ಫ್ಯಾಕ್ಟರ್ ನೋಡಿದಾಗ ಜೀನ್ ಪೂಲ್,
ಜೀನ್ ಪೂಲ್. ಇನ್ನೊಂದು ನೋಡಿದಾಗ ರೀಕಾಂಬಿನೇಷನ್. ಅನದರ್ ಫ್ಯಾಕ್ಟರ್ ಯಾವುದು ಅಂತ ನೋಡಿದಾಗ ದ ಫ್ಯಾಕ್ಟರ್ ಈಸ್ ನ್ಯಾಚುರಲ್ ಸೆಲೆಕ್ಷನ್. ಈ 5 ಫ್ಯಾಕ್ಟರ್ಸ್ ಗಳು ಏನಾದ್ರು ಇನ್ಫ್ಲೂಯೆನ್ಸ್ ಮಾಡಿದ್ರೆ ಚೇಂಜಸ್ ಆಗೋಗ್ಬಿಡುತ್ತೆ. ಇಲ್ಲಿ ನೋಡಿದ್ರೆ 5 ಚೇಂಜಸ್ ಗಳು ನೋಡಿದಾಗ ಸೆಕ್ಷುವಲ್ ರಿಪ್ರೊಡಕ್ಷನ್, ಆಟೋಪಾಲಿಪ್ಲಾಯ್ಡಿ, ಇದಿಷ್ಟರಲ್ಲಿ ನಮಗೆ ಜೆನೆಟಿಕ್ ಮ್ಯೂಟೇಷನ್ಸ್ ಬಗ್ಗೆ ಕೊಟ್ಟಿದ್ದಾನೆ, ಗಮನಿಸಬಹುದು ಅವುಗಳೆಲ್ಲ ಇಲ್ಲಿ. ರೈಟ್, ಈ ಜೆನೆಟಿಕ್ ಮ್ಯೂಟೇಷನ್ ಅನ್ನೋದು ಒಂದು ಫ್ರೀಕ್ವೆನ್ಸಿಲಿ ಬಹಳ ದೊಡ್ಡ ಚೇಂಜಸ್ ಗಳನ್ನ ಇಂಡ್ಯೂಸ್ ಮಾಡ್ತೀವಿ. ರೈಟ್, ಆ ಚೇಂಜಸ್ ಗಳನ್ನ ಇಂಡ್ಯೂಸ್ ಮಾಡೋದಕ್ಕೆ ನಮಗೆ ಮ್ಯೂಟೇಷನ್ಸ್ ಆಗ್ಬೋದು. ಈ ಮ್ಯೂಟೇಷನ್ಸ್ ಅಂದ್ರೆ ಏನು? ಮ್ಯೂಟೇಷನ್ಸ್ ಅಂದ್ರೆ they are the sudden changes. They are the sudden changes in a genetic material of an organism. Right, so ಅದನ್ನ ಹಾಗಾಗಿ ಆಪ್ಷನ್ 3 ಕರೆಕ್ಟ್ ಆನ್ಸರ್ ಆಗ್ತದೆ ಈ ಒಂದು ಕ್ವೆಶ್ಚನ್ ಗೆ. ಪಡೆದುಕೊಂಡ ಗುಣಲಕ್ಷಣ ಸಿದ್ಧಾಂತವನ್ನು ಲಾಮಾರ್ಕ್ ಮಾಡಿದ್ದಾರೆ, ಕರೆಕ್ಟ್ ಆಗಿದೆ. ಇಲ್ಲಿ ಜೆನೆಟಿಕ್ ಮ್ಯೂಟೇಷನ್ಸ್, ಹೊಸ ವಂಶವಾಹಿಗಳ ಸೇರ್ಪಡೆ ಆಗೋದಕ್ಕೆ ಕಾರಣ ಆಗೋ ಪ್ರಕ್ರಿಯೆ ಜೆನೆಟಿಕ್ ಮ್ಯೂಟೇಷನ್ ಆಗಿರ್ತದೆ. ಅಲ್ಲೂ ಕೂಡ ನೋಡಿ ಸೆಕ್ಷುವಲ್ ರಿಪ್ರೊಡಕ್ಷನ್, ಲೈಂಗಿಕ ಸಂತಾನೋತ್ಪತ್ತಿ, ಅಲೈಂಗಿಕ ಸಂತಾನೋತ್ಪತ್ತಿ, ಆಟೋಪಾಲಿಪ್ಲಾಯ್ಡ್ ಇದ್ಯಾವುದು ಅಲ್ಲ. ಇಲ್ಲಿ ನಮಗೆ ಮ್ಯೂಟೇಷನ್ ಆಗುತ್ತೆ, ನ್ಯಾಚುರಲ್ ಸೆಲೆಕ್ಷನ್ ಆಗುತ್ತೆ, ರೀಕಾಂಬಿನೇಷನ್ ಆಗ್ತದೆ, ದೆನ್ ಜೆನೆಟಿಕ್ ಡ್ರಿಫ್ಟ್ ಆಗುತ್ತೆ, ಜೆನೆಟಿಕ್ ಜೀನ್ ಪೂಲ್ ಆಗ್ತದೆ. ರೈಟ್, ಅದು ಜೀನ್ ಮೈಗ್ರೇಷನ್ ಅಂತ ಕೂಡ ಕರೀತೀವಿ. ಇದೆಲ್ಲದೂ ಕೂಡ ಸರಿಯಾದ ಉತ್ತರ. ಇಷ್ಟಲ್ಲಿ ಯಾವ್ದು ಬಂದ್ರು ಕೂಡ ಸರಿಯಲ್ಲ. ದ ಟ್ರಿಪ್ಲೆಟ್ ಕೋಡಾನ್ಸ್ ಆರ್ ಲೊಕೇಟೆಡ್ ಇನ್. ಟ್ರಿಪ್ಲೆಟ್ ಕೋಡಾನ್ಸ್ ಗಳು ಯಾವ್ದು? ನಾವು tRNA ಸ್ಟ್ರಕ್ಚರ್ ನ ಗಮನಿಸಿದಾಗ, when you look into the structure of the tRNA, right, so which is somehow like this. ಇಲ್ಲಿ ಒಂದು ಲೂಪ್ ಇರ್ತದೆ. ಓಕೆ, this is a 3 prime end, this is 5 prime end. ಇಲ್ಲಿ ಆಂಟಿಕೋಡಾನ್ ಆರ್ಮ್ ಅಂತ ಕರೀತೀವಿ. This arm is called anticodon arm. ಈ ಆಂಟಿಕೋಡಾನ್ ಆರ್ಮ್ ಅಲ್ಲಿ ಯಾವಾಗ್ಲೂ ಕೂಡ 3 ಟ್ರಿಪ್ಲೆಟ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದಿರತಕ್ಕಂತ mRNA, ಆ mRNA ಮೇಲಿರೋ ಇನ್ಫಾರ್ಮೇಶನ್ ನ ರೀಡ್ ಮಾಡ್ಲಿಕ್ಕೆ ಬೇಕಾಗಿರೋ ಟ್ರಿಪ್ಲೆಟ್ ಗಳು ನಮಗೆ ಈ ಒಂದು ಆಂಟಿಕೋಡಾನ್ ಆರ್ಮ್ ಅಲ್ಲಿ. ಸರಿನಾ? ಹಾಗಾಗಿ ಆನ್ಸರ್ ಬಂದ್ಬಿಟ್ಟು ಇಲ್ಲಿ tRNA. ಟ್ರಿಪ್ಲೆಟ್ ಕೋಡಾನ್ಗಳು ಇದರಲ್ಲಿ ಇರ್ತದೆ, tRNA. ಇಲ್ಲಿ ಕೂಡ tRNA ಕರೆಕ್ಟ್ ಆದ ಉತ್ತರ tRNA. ಮುಂದಿನ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಅಪ್ಲಿಕೇಬಲ್ ಟು ಡಾರ್ವಿನ್? ಈ ಕೆಳಗಿನವುಗಳಲ್ಲಿ ಯಾವ ಸ್ಟೇಟ್ಮೆಂಟ್ ಡಾರ್ವಿನ್ಗೆ ಅಪ್ಲೈ ಆಗೋದಿಲ್ಲ? ರೈಟ್, ಯಾವ ಸ್ಟೇಟ್ಮೆಂಟ್ ಡಾರ್ವಿನ್ಗೆ ಅಪ್ಲೈ ಆಗೋದಿಲ್ಲ ಅಂತ ಕೇಳಿದ್ದಾನೆ. ಚಾರ್ಲ್ಸ್ ಡಾರ್ವಿನ್ ಈಸ್ ಕಾಲ್ಡ್ ಆಸ್ ದ ಫಾದರ್ ಆಫ್ ಎವಲ್ಯೂಷನ್ ಅಂತ ಕರಿತೀವಿ. ರೈಟ್, is called as father of evolution. He started his journey over 7 years. 7 years he started his journey. Correct ಕೊಟ್ಟಿದ್ದಾನೆ. He began to career and on the ship, on the ಒಂದು ಸೇಲ್ ಶಿಪ್ ನಾವು ರೆಡಿ ಮಾಡ್ಕೊಂಡಿರ್ತಾನೆ. ಆ ಶಿಪ್ ನ ಹೆಸರು HMS Beagle ಅಂತ ಕರೆಕ್ಟ್ ಆಗಿದೆ. He visited many islands in Pacific Oceans ಅಲ್ಲ, visited many islands in Galapagos. ಗ್ಯಾಲಪಾಗಸ್ ಐಲ್ಯಾಂಡ್. ಈ ಗ್ಯಾಲಪಾಗಸ್ ಐಲ್ಯಾಂಡ್ ಅಲ್ಲಿ ತನ್ನ ವಿಸಿಟಿಂಗ್ಸ್ ಮಾಡಿರ್ತಾನೆ. ದೇರ್ಫೋರ್ he connected and he collected so many species, ಬೇರೆ 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 ಸ್ಪೀಸೀಸ್, ಫಾಸಿಲ್ಸ್ ಗಳು, ಆನಿಮಲ್ಸ್ ಗಳು, ಅವೆಲ್ಲವನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡು ತನ್ನ ವರ್ಕ್ ನ ಕಂಟಿನ್ಯೂ ಮಾಡಿರ್ತಾನೆ. ಹಾಗಾಗಿ ಇಲ್ಲಿ ಬಂದಾಗ ನಮಗೆ ಸರಿಯಾದ ಉತ್ತರ ಆಪ್ಷನ್ 3 ಆಗ್ತದೆ. ಕೆಳಗಿನ ಯಾವ ಹೇಳಿಕೆಯು ಡಾರ್ವಿನ್ಗೆ ಸಂಬಂಧಿಸಿದ್ದಲ್ಲ ಅಂತ ಕೇಳಿದಾನೆ. 7 ವರ್ಷ ಅವನ ಹಡಗಿನಲ್ಲಿ ಕಳೀತಾನೆ. ಅವನ HMS Beagle, ಅವನ ಹಡಗಿನ ಹೆಸರು HMS Beagle. ರೈಟ್, 7 years he started his journey. ಪೆಸಿಫಿಕ್ ಸಮುದ್ರದಲ್ಲ, ಗ್ಯಾಲಪಾಗಸ್ ಐಲ್ಯಾಂಡ್ ಅಲ್ಲಿ ಜೀವಂತವಾಗಿರೋದು ಎಷ್ಟೋ ಪಳವಳಿಕೆಗಳನ್ನ ಹಾಗೂ ಸತ್ತೋಗಿರೋ ಪಳವಳಿಕೆಗಳು, ಜೀವಂತವಾಗಿರೋ ಆರ್ಗ್ಯಾನಿಸಮ್ಸ್ ಎಲ್ಲದನ್ನು ಕೂಡ ಅವನು ಕಲೆಕ್ಟ್ ಮಾಡ್ಕೊಂಡು ಬಂದು ಸ್ಟಡೀಸ್ ನ ಮಾಡಿರ್ತಾನೆ. ಓಕೆ, ಮುಂದಿನ ಪ್ರಶ್ನೆ, ಟ್ರಾನ್ಸ್ಫರ್ ಆಫ್ genes between 2 interbreeding population differ genetically is called. Right, ಇದನ್ನ ಜೆನೆಟಿಕ್ ಡ್ರಿಫ್ಟ್ ಅಂತ ಕರಿತೀವಿ. ಯಾವಾಗ 2 ಪಾಪ್ಯುಲೇಷನ್ಸ್ ನಡುವೆ ಮೈಗ್ರೇಷನ್ ಆಫ್ ಅ ಸೆಕ್ಷನ್ ಆಫ್ ಪಾಪ್ಯುಲೇಷನ್, ಜೀನ್ ಮೈಗ್ರೇಷನ್ ಅಂತಾನೂ ಕೂಡ ಕರಿತೀವಿ, ಜೀನ್ ಫ್ಲೋ ಅಂತಾನೂ ಕೂಡ ಕರಿತೀವಿ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಜೀನ್ಸ್ ಗಳು ಮೈಗ್ರೇಷನ್ಸ್ ಆದಾಗ ಅದನ್ನ ಜೀನ್ ಫ್ಲೋ ಅಂತ ಕರಿತೀವಿ.
ಜೀನ್ ಫ್ಲೋ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಜೀನ್ ಫ್ಲೋ. ಮುಂದಿನ ಕ್ಲಾಸಲ್ಲಿ ಜೀನ್ ಫ್ಲೋ ಅಂದ್ರೇನು, ಜೀನ್ ಪೂಲ್ ಅಂದ್ರೇನು, ಜೆನೆಟಿಕ್ ಡ್ರಿಫ್ಟ್ ಅಂದ್ರೇನು, ಎವಲ್ಯೂಷನ್ಗೆ ಸಂಬಂಧಪಟ್ಟಂಗೆ ಇದೊಂದು ಕಾನ್ಸೆಪ್ಟ್ ಇದೆ. ಆ ಕಾನ್ಸೆಪ್ಟ್ ಅನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಡೀಟೇಲ್ಸ್ ಗಳನ್ನ ತಗೊಂಡು ಡಿಸ್ಕಸ್ ಮಾಡೋಣ. ಎರಡು ಅನುವಂಶತೆಗಳ ವಿಭಿನ್ನ ತಳಿಗಳ ನಡುವಿನ ವರ್ಗಾವಣೆಯನ್ನು ಹೀಗೆ ಕರೆಯಬಹುದು. ಇಲ್ಲಿ ಜೀನ್ ಫ್ಲೋ ಸರಿಯಾದ ಉತ್ತರ ಆಗ್ತದೆ. ಜೀನ್ ಫ್ಲೋ ಅಂದ್ರೇನು, ಜೀನ್ ಪೂಲ್ ಅಂದ್ರೇನು, ಜೆನೆಟಿಕ್ ಡ್ರಿಫ್ಟ್ ಅಂದ್ರೇನು, ಮುಂದಿನ ವಿಡಿಯೋದಲ್ಲಿ ಈ ಒಂದು ಕಂಟೆಂಟ್ ನ ಸ್ಟಾರ್ಟ್ ಮಾಡಿಕೊಂಡು ಕೆಲವೊಂದಿಷ್ಟು ಕ್ವಶನ್ಸ್ ಗಳಿದಾವೆ, ಅವುಗಳನ್ನೆಲ್ಲ ರೈಟ್. ಮತ್ತೊಮ್ಮೆ ಕೊನೆಯದಾಗಿ ಸಬ್ಸ್ಕ್ರಿಪ್ಷನ್ ಆಗೋದಕ್ಕೆ ಈ ಕ್ರಾಶ್ ಕೋರ್ಸ್ ಅಲ್ಲಿ ಇರ್ತಕ್ಕಂಥ ಒಂದು ಒಳ್ಳೆ ಅಪಾರ್ಚುನಿಟಿ ಬಳಸ್ಕೊಳ್ಳಿ. ಇಲ್ಲಿ ಇಂಗ್ಲಿಷ್, ಸೈಕಾಲಜಿ, EVS ಮ್ಯಾಥ್ಸ್ ಪೇಪರ್ 1ಗೆ ಬರೀ 1299 ಗೆ ಈ ಕೋರ್ಸ್ ಇರ್ತದೆ. ಅದನ್ನ ಸಬ್ಸ್ಕ್ರೈಬ್ ಆಗ್ಬೇಕು ಅಂದ್ರೆ ಈ ನಂಬರ್ ಏನ್ ಕಾಣ್ತಿದೆಯಲ್ಲ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸಬ್ಸ್ಕ್ರಿಪ್ಷನ್ ಲಿಂಕ್ ಅನ್ನ ತಗೊಳ್ಳಿ. ರೈಟ್. ಹಾಗೆ ನಮ್ಮಲ್ಲಿ ಮ್ಯಾಥ್ಸ್ ಮತ್ತೆ ಸೈನ್ಸ್ ಕ್ಲಾಸ್ಗಳನ್ನು ಕೂಡ ಮಾಡ್ಕೊಡ್ತೀವಿ. 1299 ಗೆ ಎಕ್ಸ್ಪರ್ಟ್ ಟೀಚರ್ಸ್ ಗಳು ಕ್ಲಾಸ್ ಅನ್ನ ಮಾಡ್ಕೊಡ್ತಾರೆ. ಯಾವುದೇ ರೀತಿಯ ಭಯ ಬೇಡ. ಹಾಗೆ ಸೋಷಿಯಲ್ ಸೈನ್ಸ್ ಮಾತ್ರ ಸಾಕು ಅನ್ನೋದು ಕೂಡ 1299 ಗೆ ಸೋಷಿಯಲ್ ಸೈನ್ಸ್ ಅಲ್ಲಿ ಈ ಒಂದು ಕ್ರಾಶ್ ಕೋರ್ಸ್ ಕೂಡ ನಡೀತದೆ. ಬರ್ತಾ ಇರ್ತಕ್ಕಂಥ TET, HSTR ಹಾಗೆ ಬಹಳಷ್ಟು ಎಕ್ಸಾಮ್ಗಳು ಕೂಡ ನೀವು ಒಂದು HS ಸೋಕಾಲ್ಡ್ ನಮ್ಮ ಸಕ್ಸೆಸ್ ಅಕಾಡೆಮಿ ಜಮಖಂಡಿಗೆ ಸಬ್ಸ್ಕ್ರೈಬ್ ಆಗಬಹುದು. ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.